ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಆ ಯೂಟ್ಯೂಬ್ ಚಾನಲ್ ನಮ್ಮ ಕ್ಷಣಗಳು. ಇದು ನಮ್ಮಪ್ಪ ಬರ್ತ್ಡೇ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಏನೇನು ಮಾಡ್ತೀವಿ ಬನ್ನಿ ನೋಡೋಣ. ಬರ್ತ್ಡೇ ಸರಿ, ಕೂತ್ಕೊಳ್ಳಿ. ఆహాహా బట్టలు ಸ್ಟ್ಯಾಚ್ಯೂ 2 ಫೋಟೋలు తీస్తా బట్టలు పెట్టంಡ ಇಂಗ್ರೋಂಚ ನೋಡಿ. ಎಲ್ಲರ ಬರ್ಡೇಗೂ ಐಸ್ ಕೇಕ್ ತಂದರೆ ನಮ್ಮ ಅಪ್ಪ ಬರ್ಡೇಗೆ ಸ್ಪೆಷಲಾಗಿ ನಾರ್ಮಲ್ ಕೇಕ್. ಅವ್ರು ತಿನ್ನಲ್ಲ ಅಮ್ಮ. ನೋಡಿ ಕುತ್ಕೊಂಡ್ಬಿಟ್ಟು 1x లానే పెట్టినా ಹುಷಾರು. ಉಯ್ ಇಡೀ ಬ್ಲಾಸ್ಟ್ ಏನಾಗಲ್ಲ డాడీ పటాకి పగ ఇదేనండి. హుషారో ఏడన్నా దూరంగా బ్లాస్ట్ బ్లాస్ట్ పగ. ಹಲೋ ಬಡ್ಡೆ ಬಾಯ್, ನಗ್ರಿ ಸ್ವಲ್ಪ. ನಗು ಓಕೆ, ಕಟ್ ಮಾಡಿಬಿಡ್ರಿ. ಹ್ಯಾಪಿ ಬರ್ತ್ಡೇ ಟು ಯು ಡ್ಯಾಡಿ, ಹ್ಯಾಪಿ ಬರ್ತ್ಡೇ ಟು ಯು. పీసులు కట్ చేస్తాను. కేక్ తినేది రాంచా. ಬಟ್ಟೆ తీసిచ్చింది ನೋಡಿ. ನಮ್ಮ ಅಪ್ಪಗೆ ಬಟ್ಟೆ ಎಲ್ಲ ತಂದು ಕೊಟ್ಟವ್ರು ನಮ್ಮಮ್ಮ. ಅದಕ್ಕೆ ನಂಗೆ ಒಂದು ನಿಮಿಷ ಇರಲಿ, ನಾನು ಆಮೇಲೆ ಕೊಡ್ತೀನಿ ಗಿಫ್ಟು. ನೀರು ನಾನು ತಿಂದ್ಬಿಟ್ಟು ಆಮೇಲೆ ನೀವು ಹೋಗ್ಕೊಂಡು ತಿನ್ನಿ వేసుకోండి. ఉండు మాట వినిపించాల. అది ఎట్లనే నేను కట్ చేయాల, యూజ్ చేయాల. సారీ, దానిలో తినిపించాను. విక్కీసుడు నన్ను ఇచ్చి క్షమ చేస్తూ ఉండరు. లేడా నువ్వు ఐస్ కేక్ ವಿಡಿಯೋಲ್ಲ ಸೋಷಿಯಲ್ ಅನ್ಕೊಳಲ್ಲ. ಅಯ್ಯಪ್ಪ ಇಟ್ಲಿ ಡಿಸ್ಕ್ರೈಬ್. ನಮ್ಮ ಅಪ್ಪಗೆ ಅದು ಏನೋ ಬ್ರೆಡ್ ಅಲ್ಲಿ ಮಿಕ್ಸ್ ಮಾಡಿ ನಮ್ಮ ಅಪ್ಪಗೆ ಈ ತರ ಬೇಕ್ ಇಷ್ಟ. ಈ ತರ ಬೇಕಾಗಿ ಓಲ್ಡ್ ಸ್ಟೈಲ್. ಹ್ಯಾಪಿ ಬರ್ತ್ಡೇ. ಚಿಕ್ಕ ಗಿಫ್ಟ್ ನೋಡ್ಬಿಡ್ರಿ, ಓಪನ್ ಮಾಡ್ರಿ. ಆಸೆ ಬಿದ್ದು ಒಂದು ವಾಚ್ ತಂದು ಕೊಟ್ಟಿದ್ದಾಳೆ ನಮ್ಮ ಮಗಳು ಪಾಪ. చూడాల ఫుల్ చూసినా చెప్ప చూసే పక్కే చెప్పచ్చు. బాగుందా? ముందు ఓపెన్ చేసుకొని చూడండి. పక్కం చూడు ఆనందం. గోల్డ్ చిన్నలే ఇందాకంట ఒక గిఫ్ట్ అన్ని డాడీనే తీసుకుంటాం కదా. ఫుల్ ఇండిపెండెంట్ గా ఉండి ಅದು ರೂಢಿ ಐತೆ. ಚೆನ್ನಾಗಿದ್ಯಾ? ಯಾರು ತಗೊಂಬಂದಿರೋದು ಇದನ್ನ? ಮಗಳು ಮಗ ಇಬ್ರು. ನಂದು ಒಂದಲ್ಲಿ ಬಟ್ಟೆ ನೋಡಿ ಫ್ರೆಂಡ್ಸ್, ನನ್ನ ಮಕ್ಕಳು ನನ್ನ ಮಕ್ಕಳು ವಾಚು ನನ್ನ ಬರ್ತ್ಡೇ ಗಿಫ್ಟ್ ಕೊಟ್ಟಿದ್ದಾರೆ. ಡ್ಯಾಡಿ ಬ್ಲಾಗರ್ ಬಿಟ್ರೆ ವ್ಲಾಗ್ ಮಾಡ್ಬಿಡ್ತಾರೆ. ಆದ್ರೆ ಅದು ಮಾಮೂಲಿ తీసేతారా? మామూలి వాచ్ తీస్తావు కదా అట్లా ఎత్తు. మామూలి అట్లా ఎత్తారు కదా ముందరికి. ఈ డాడీ ఎత్తారు కదా. నాకు అదే అంతే అమ్మా, అట్లా ఎత్తేది అంతే. కట్టిడంట ఇద్దరు వచ్చా. నేను వీడియో తీసి వేసుకో. నువ్వే ఇది తీసుకోండి స్పోర్ట్స్. వాడే టైం పెట్టేసి ఇచ్చేసి అంతా సెట్ చేసినాడు చూడు. టైట్ నువ్వే చేసుకో, నాకు వస్తుంది కదా. అవుతుందా? లూజా? షేకింగ్ బిఫోర్ షేకింగ్ చేయాలి. కరెక్ట్గా చేసి ఇచ్చేసినాడు వాడే. ఎలా బాగుందా? సూపర్. ఇంకోసారి చేసి రియాక్షన్
ಕಲೆಕ್ಷನ್ ಸಂಗಾತಿ ತುಂಬ ಚೆನ್ನಾಗಿದೆ. ಹೊಸ ವಾಚ್ ಕೊಡ್ಸಿದ್ದಾರೆ. ಇನ್ಮೇಲೆ ನನ್ನ ಟೈಮ್ ಚೇಂಜ್ ಆಗುತ್ತೆ, ಗುಡ್ ಟೈಮ್ ಬರುತ್ತೆ. ಎಸ್, ಸೊ ಇದು ನಮ್ಮ ಕಡೆಯಿಂದ ಚಿಕ್ಕ ಗಿಫ್ಟು ಅಷ್ಟೇ. ಮತ್ತು ಇದು ಕೇಕು. ಸೊ ಈಗ ಊಟ ಮಾಡೋದಕ್ಕೆ ಬಂದಿದ್ದೀವಿ ಉಡುಪಿ ಹೋಟೆಲಿಗೆ. ಮಂಡೇ ಅಂತ ವೆಜಿಟೇರಿಯನ್ನು ಇವತ್ತು. ಫುಲ್ ವೆಜಿಟೇರಿಯನ್. ಬಂದು ಕೂತಿದ್ದೀವಿ, ಬನ್ನಿ ಆರ್ಡರ್ ಮಾಡಿಬಿಟ್ಟು ತಿನ್ನೋಣ. ಎ ಸಿ ಆನ್ಲಿಲ್ಲ. ಎ ಸಿ ಆನ್ ಸೇಪಿಚ್ಚಿ ನನಗೆ ಅಪ್ಪ ಎ ಸಿ ಆನ್ ಆಗೈತೆ ಆದರೂ ಬೇಸಿ ಅನ್ನೋದಕ್ಕೆ ಸೆಕೆ ಆಗ್ತಿದೆ ಖಾಲಿ ಒಂದು ಎರಡಕ್ಕೂ ಕಾಣಿಸ್ತು. ಯಾಡ ಆಡಿದಂತ ಉಂಡೆಲ್ಲ ಆಡ ಚರ ಒದ್ದಿಲ್ಲ. ಚಪ್ಪಲ್ ಇದೆಲ್ಲ ಇವ್ರದ್ದೆ. ಸುಮ್ಮನೆ ಇರ್ದಿರ ಮನೇಲಿ ಅನ್ನ ಸಾರು ತಿನ್ಕೊಂಡಿರ್ದಿರ ಪನೀರು ಏನೋ ಒಂದು ಮಾಡ್ರಿ ಅಂದ್ರೆ ಮಾಡ್ಕೊಂಡು ಯಾರು ಕುತ್ಕೊಳೋದು ಅಂದ್ಕೊಂಡ್ಬಂದವ್ರು ಇವ್ರು ಇಲ್ಲ ಅಲ್ಲ. ಇವರಂತೂ ಇನ್ನೂ ಇದ್ರು ಎಸ್ಕೇಪ್. ಇವತ್ತು ಡಿನ್ನರ್ ಪ್ಲ್ಯಾನ್. ಅಯ್ಯೋ ಕೈಗಳು ಹೋಗ್ಬಿಟ್ಟೈತೆ. ಕೈ ನೋತೈತಾ? ಹೋಳಿ ಬಿಡ್ರಿ, ಆಮೇಲೆ ರೆಸ್ಟ್ ತೊಗೊಂಬಿಡ್ರಿ. ಹೋಳಿ ಬಿಡ್ರಿ ಅಂದ್ರೆ ಆಮೇಲೆ ಕೈ ಹೋಗ್ಲಿ ಅಂತಲ್ಲ. ಥೂ ಸಾಕಾಗೈತೆ ಅದಕ್ಕೆ. ವಾಚ್ ಹೆಂಗಿದೆ ಕಮೆಂಟ್ ಹಾಕಿ. ನಾನೇ ಅದೇನು ಅಂದರೆ ಇಲ್ಲ ಇಲ್ಲ ಹಾಂ ಹಾಂ ಅನ್ಕೊಂಬಲ್ಲ. ಇದೇನು ರಾಕಿ ಕಟ್ಕೊಂಡಿದ್ದೀನಿ ಸಡನ್ ಆಫ್ ಐತೆ. ನಾನು ಇಗ್ನೋರ್ ಮಾಡಿ ಮಾತಾಡ್ತವ್ರಿ ಇವರಿಬ್ರು. ಏನು ಮಾಡೋಕ್ಕಾಗಲ್ಲ ಗೈಸ್, ಅವಾಗ ಇಗ್ನೋರ್ ಮಾಡಬೇಕು. ಇಗ್ನೋರ್ ನನ್ನ ಮಾತ್ರ ಬಲಿ ಇಗ್ನೋರ್ ಮಾಡ್ತಾರೆ. ಇಲ್ಲ ಅವ್ರು ನೋಡ್ರಿ ಹಿ 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 ಅನ್ನೋದಷ್ಟೇ. ನಿದ್ದೆ ಬರ್ತಿದೆ ಗೈಸ್, ನೈಟ್ ಶಿಫ್ಟ್ ಕೂಡ ಮಾಡಬೇಕು. ಇವಾಗ ನೋಡ್ರಿ ಇಂಥ ಟೈಮಲ್ಲಿ ನೈಟ್ ಶಿಫ್ಟ್ ನೆನ್ಪು ಬರಲ್ಲ. ಅದೇ ಏನಾದರೂ ಕೆಲಸ ಹೇಳ್ಬೇಕಿರೋ ಮಮ್ಮಿ ಮಲ್ಕೊಬೇಕು ಮಮ್ಮಿ ಕದಮ್ಮ. ಯಾವಾಗ ನೋಡು ನಿದ್ದೆ ನಿದ್ದೆ. ಹೋಟ್ಲಿಗೆ ಹೋಗ್ಬೇಕು ಅಂದರೆ ಯಾವ ನಿದ್ದೆ ಎಲ್ಲ ಓಡೋಗೋದೇ. ಊಟ ಹಚ್ಚತೇನ ನಾನು ಟ್ರಿಪ್ಪು ಇವೆಲ್ಲ ನಮ್ಗೆ ತುಂಬ ಇಂಟ್ರೆಸ್ಟ್. ಅದಕ್ಕೆ ನಿದ್ದೆ ಬರಲ್ಲ ನಮಗೆ. ಕೆಲಸ ಮಾಡಬೇಕು ಅಂದರೆ ನಾವು ಕೆಲಸ ಮಾಡಬೇಕಂದ್ರೆ ನಿದ್ದೆ ಬರುತ್ತೆ. ಯೂಸಲ್ ಇದೆ ಕಂಪ್ಲೇಂಟ್ ಎಲ್ಲರಿಗೂ ಅನ್ಸುತ್ತೆ. ಎಲ್ಲ ಮನೇಲೂ ಇದೆ ಗೈಸ್, ಎಲ್ಲ ಮನೇಲೂ ಇದೆ. ನಾರ್ಮಲ್ ನಿಮ್ಮಂಥವ್ರು ಇರ್ತಾರಲ್ಲ, ಏನು ಮಾಡೋಕ್ಕಾಗಲ್ಲ. ಎಲ್ಲ ಮನೇಲೂ ನಿಮ್ಮಂಥವ್ರು ಒಬ್ಬರು ಇರ್ತಾರೆ. ನಾನು ಪನ್ನೀರ್ ಬಟರ್ ಮಸಾಲ, ಗೋಬಿ ಮಂಚೂರಿಯನ್ ಮತ್ತು ಅವ್ರದ್ದು ವೆಜ್ ಫ್ರೈಡ್ ರೈಸ್. ಇವರೊಬ್ಬರೇ ಆಡೋ ನಮ್ಗೆ ಯಾವಾಗಲೂ ಆಡುವ ಹೋಟೆಲ್. ನಂಗೆ ಫ್ರೈಡ್ ರೈಸ್ ಅನ್ಕಾಣೋದು ಏನು ಫ್ರೈಡ್ ರೈಸ್ ಅಂತ ಗೋಬಿ ಫ್ಲವರ್ ಇದೆ, ಫ್ಲವರ್ ಕ್ಯಾಬೇಜ್ ಒರಿಜಿನಲ್ಲೇನಾ? ಒರಿಜಿನಲ್. ಹ್ಞೂ ನಿಮಗೆ ಗೊತ್ತಾಗುತ್ತೆ ಹಂಗೆ ಒರಿಜಿನಲ್ಲೇನಾ? ಚೆನ್ನಾಗಿರುತ್ತೆ. ಇವ್ರದ್ದೇ ಚಾಯ್ಸ್. ಗೋಪಿ ಮಂಚೂರಿ ಗೋಪಿ ತಿನ್ರಿ. ತಿಂದ್ಬಿಟ್ಟು ಸಾಸ್ ಬೇಕಂದ್ರೆ ಸಾಸ್ ಹಾಕೊಳ್ಳಿ. ಅಬ್ಬ ಇನ್ನೂ ತಟ್ಟೆ ಜಾಸ್ತಿ ಹೋಗ್ಬಿಟ್ಟಿದೆ. ತಿನ್ನಿಡಿ, ಎತ್ಕೊಂಡು ತಿನ್ನಿಡಿ. నువ్వు చెప్పేదేమొద్దు, తెచ్చుకొని తిని మనకేం బేజారు ఏం బేజారు ఏమీ చూసాము. ಏನೋ ಕರ್ಕೊಂಬಂದಿರೋದು ತಿನ್ನೋರಿಗೆ ಮಕ್ಕಳಾಗಿ ಕಾಸ್ಟ್ಲಿ ವಾಚಸ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಇವಾಗ ನಾನು ಒಂದು ಟ್ರೀಟ್ಗೆ ಕೊಡ್ಸೋಣ ಅಂತ ಕರ್ಕೊಂಬಂದಿರೋದು. ಅದು 26 ಇಯರ್ಸ್ಗೆ. ಇಲ್ಲಿವರೆಗೂ ನಮ್ಮ ಮಮ್ಮಿನ ಕರ್ಕೊಂಡು ಹೋಗಿಲ್ಲ ಅಂತ ಗೈಸ್. ಅದೇ ಬೇಜಾರು. ಒಂದೇ ಒಂದು ಲೈಫಲ್ಲಿ ಒಂದು ಪಿಕ್ಚರು, ಒಂದೇ ಒಂದು ಹೌದು. ಯಾರು ನಮ್ಮದು ಅನ್ಸುತ್ತೆ. ನಾವು ಇವಾಗ ಹೋಗಿರೋದು ಒಂದೇ ಮೂವಿ 26 ವರ್ಷಕ್ಕೆ. ನೋ ಕಾಮೆಂಟ್ಸ್ ಇಲ್ಲ ಸರ್. ಫುಲ್ ಅದು ನಮ್ಮಪ್ಪ ಸಾಧನೆ ಅನ್ಕೊಂಡ್ಬಿಟ್ರು ನೀವೆಲ್ಲ. ಅಂದರೆ ಇಡ್ಲಿ ಸಾಂಬಾರ ಎಂತ ಸಾಲ್ಗೊಂಡ್ರು ಮೇಡಮ್ ಒಂದು ಕ್ಯಾನ್ಸಲ್ ಸೇಪ್ ನೋಡ್ರಿ. ಸುಮ್ಮನೆ ಕಣ್ಣು ಚಿಕ್ಕದು ನೋಡಿ. ಡನ್. ಚೆನ್ನಾಗಿ ಅನಿಸ್ತಾ? ಸೂಪರ. ಫಸ್ಟ್ ಇವ್ರನ್ನ ಕೇಳ್ಬೇಕು, ಬಡ್ಡೆ ಬಾಯ್. ಗುಡ್. ತುಂಬ ಚೆನ್ನಾಗಿತ್ತು, ಸೂಪರ್. ಇವ್ರು ಎಲ್ಲಿ ಬಂದರು ನಾನು ಬಟರ್ ಮಸಾಲ ಇದೇ ತಿನ್ನೋದು, ಚೆನ್ನಾಗಿ ಏನು ಸ್ಪೆಷಲ್ ಇಲ್ಲ, ಅದೇ ತಿನ್ನೋದು ಅಷ್ಟೇ ಅಲ್ಲ. ತಿಂದ್ಬಿಡ್ಬೇಕು ಅಷ್ಟೇ. ಅದನ್ನೇ ತಿನ್ನೋದು ನೀವು ಚೆನ್ನಾಗಿ, ಬೇರೆ ಏನು ತಿನ್ನಲ್ಲ ಹೊಸದಾಗಿ. ಇವ್ರ ಫ್ರೈಡ್ ರೈಸು, ನೀವು ಬಟರ್ ಮಸಾಲ. ಮೇಲೆ ಹೋಗಕ್ಕೆ ಕೊಚ್ಚೋದಲ್ಲಿ ಬೆಳಕಾಗ್ಬಿಟ್ಟೈತೆ. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಒಳಗಡೆ ತಿನ್ಬಿಟ್ಟು ಆಚೆ ಬರೋ ಅಷ್ಟೇ. ಯಾವಾಗಲೂ ಏನೋ ಅಂದ್ರೆ ಮಿರಾಕಲ್ ನಾನಿನ್ನ ಮಿರಾಕಲ್. ಲೆಟ್ಸ್ ಗೋ. ಅಲ್ಲಿ ನೋಡ್ರಿ ಹೊಟ್ಟೆ ದುಬ್ಬನ.
ಪಾಪು ಐತೆ ಏನು ಗಾಡಿ ಬೀಗ ಎತ್ಕೊಂಡು ಹೋಗ್ಬಿಟ್ಟಿಯ ಎತ್ಕೊಂಡು ಹೆಂಗ್ರಿ ಹೋಗ್ತೀನಿ ನಿಮ್ಮನ್ನ ಬಿಟ್ಟು ಹೋಗೋಕ್ಕಾಗತ್ತ ನಡ್ರಿ ಓಕೆ ನಡ್ರಿ ಮನೆಗೆ ಹೋಗೋಣ. ಸೊ ಇದಾಗಿತ್ತು ಗೈಸ್ ನಮ್ಮ ಅಪ್ಪನ ಬರ್ತ್ಡೇ ವ್ಲಾಗ್. ಸೊ ಇನ್ನಷ್ಟು ಹೆಚ್ಚು ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾಲೋ ಫಾರ್ ಮೋರ್.